ಹಾಯ್ ಎಲ್ರಿಗೂ ಶುಭೋದಯ. ಹೇಗಿದ್ದೀರಾ? ನಾನು ಬೆಳಗ್ಗೆನೇ ಒಂದು ಗ್ಲಾಸ್ ಬಿಸಿನೀರು ಕುಡಿತಾ ಇದ್ದೀನಿ. ಈ ಬಿಸಿನೀರು ಕುಡಿಯೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ನೀವು ಅಭ್ಯಾಸ ಮಾಡ್ಕೊಳ್ಳಿ. ನಾನು ಒರಂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಒರಂಡದ ಇರೋ ಗಿಡಗಳಿಗೆ ನಾನು ನೀರು ಹಾಕ್ತೀನಿ. ಪ್ರತಿದಿನ ನೀರು ಹಾಕೋದ್ರಿಂದ ಗಿಡಗಳೆಲ್ಲ ಫ್ರೆಶ್ ಆಗಿರುತ್ತೆ. ಹೊಸಲು ತೊಳ್ಕೊತಾ ಇದ್ದೀನಿ ನಾನು. ಹಾಗೆ ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿ ಗಿಡನೂ ತೊಳ್ಕೊತಾ ಇದ್ದೀನಿ. ಒರಂಡಕ್ಕೆ ನೀರು ಹಾಕೋಣ. ಗಿಡದಲ್ಲಿ ಬಿಟ್ಟಿರೋ ಹೂಗಳನ್ನು ಬಿಡಿಸ್ತಾ ಇದ್ದೀನಿ. ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚೋಣ. ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕಿದ್ದಾಯಿತು. ಕೆಲಸ ಮುಗೀತು. ಒಳಗಡೆ ಹೋಗೋಣ. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಬೇಳೆ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಅಕ್ಕಿ, ಬೇಳೆ, ಬೀನ್ಸು, ಆಲೂಗಡ್ಡೆ ಮತ್ತು ಕ್ಯಾರೆಟು, ಬಟಾಣಿ, ನೀರು, ಅರಿಶಿಣ. ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಳ್ಳೋಣ. ಸಾಸಿವೆ, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು, ನೀರು ಆ್ಯಡ್ ಮಾಡೋಣ. ಬಿಸಿಬೇಳೆಭಾತ್ ಪೌಡರ್, ಹುಣಸೆ ಹುಳಿ ರಸ ಎಲ್ಲ ಮಿಕ್ಸ್ ಆಗಿದೆ. ಇದು ಬೆಂದಾಗಿದೆ. ಇದು ಈ ಕುದೀತಾ ಇರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಲ್ರೆಡಿ ಮಿಕ್ಸ್ ಆಗಿದೆ ಅದು. ನನ್ನ ಮಗಳು ಬಾಣಂತಿ ಪಾಪು ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ. ಪಾತ್ರೆ ವಾಶ್ ಆಯಿತು. ಪಾಪು ಬಟ್ಟೆಗಳ್ನ ವಾಶ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು ಬೆಳಗ್ಗೆ ಮೆಂತ್ಯ ನೆನೆ ಹಾಕಿದ್ದೆ. ಅದು ಸ್ವಲ್ಪ ಪ್ರಜಾವಾಣಿ ಪೇಪರು ನೆನೆ ಹಾಕಿದ್ದೀನಿ. ಏನಕ್ಕೆ ಅಂದರೆ ಇದು ಮರಗಳು ಇದೆಯಲ್ಲ, ಮರಗಳು ಸಾರಿಸ್ಲಿಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದು ಆಡಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾವು ಮರಗಳಿಗೆ ಹಚ್ಚುವಾಗ ಒಂದು ಕೈಗೆ ಕವರ್ ಹಾಕ್ಕೋಬೇಕು. ನೆಕ್ಸ್ಟ್ ಆ ಪೇಸ್ಟ್ನ ಜರಡಿ ಮತ್ತು ಮರಕ್ಕೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಹಚ್ಕೊಬೇಕು. ಚೆನ್ನಾಗಿ ಎರಡು ಕಡೆನೂ ಹಚ್ಕೊಂಡು ಮರಕ್ಕೂ ಮತ್ತು ಜರಡಿಗೆ ಹಚ್ಚಬೇಕು. ಹಚ್ಚಿದಾಗಿದೆ. ಇವಾಗ ಬಿಸಿಲಿಟ್ಟಿದ್ದೀನಿ ನಾನು. ಈಗ ಬಟ್ಟೆ ವಾಶ್ ಮುಗೀತು. ಈಗ ಸಂಜೆ ಆಗಿದೆ. ನೀವು ನೋಡ್ತಿರ್ಬೋದು. ಅಲ್ಲಿಂದ ಸಂಜೆ ಆಯಿತು. ಇವ್ರು ನಮ್ಮ ಯಜಮಾನ್ರು ಸ್ವಲ್ಪ ಅಡುಗೆಗೆ ಹೆಲ್ಪ್ ಮಾಡಿಕೊಡ್ತಾವ್ರೆ. ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದಾರೆ ನೋಡಿ. ನಂತರ ನಾನು ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ ಬಂದೆ. ನಮ್ಮ ಯಜಮಾನ್ರು ರೈಸು ಮತ್ತು ಸಾಂಬಾರು ರೆಡಿ ಮಾಡಿಟ್ಟಿದ್ದಾರೆ. ರೈಸು ಸಾಂಬಾರು ರೆಡಿ ಆಗಿತ್ತು. ನಾನು ಬಂದು ಮುದ್ದೆ ಮಾಡಿದ್ದೀನಿ. ಮುದ್ದೆ, ರೈಸು ಮತ್ತು ಬೆಂಡೆಕಾಯಿ ಸಾಂಬಾರು. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.